ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ವೆಲ್ಕಮ್ ಟು ಕಾಮರ್ಸ್ ಸ್ಟಡಿ ಅಡ್ಡ. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರ ಬಿಸ್ನೆಸ್ ಸ್ಟಡಿ ವಿಷಯದ ಹಲವಾರು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನಾನು ಇನ್ಮೇಲೆ ಯೂಟ್ಯೂಬ್ನಲ್ಲಿ ಟೀಚ್ ಮಾಡ್ಬೇಕಂತ ಮಾಡ್ತೇನೆ. ಸೊ ಹಾಗಾಗಿ ಇವತ್ತು ಮೊದಲನೇ ದಿವಸ ನಾನು ನಿರ್ವಹಣೆಯ ಹಂತಗಳ ಬಗ್ಗೆ ಹೇಳಿಕೆ ಹೊರಟಿದ್ದೇನೆ. ಈ ನಿರ್ವಹಣೆ ಹಂತಗಳು ಎಂದರೇನು ಎಂಬುದನ್ನ ನೋಡೋದಕ್ಕಿಂತ ಮುಂಚಿತವಾಗಿ ನಾವು ಮೊದಲನೇದಾಗಿ ನಿರ್ವಹಣೆ ಎಂದರೇನು ಎಂಬುದನ್ನ ನೋಡೋಣ. ನಿರ್ವಹಣೆ ಎಂದರೆ ನಿರ್ವಹಣೆಯು ಸಂಸ್ಥೆಯ ನಿರ್ದಿಷ್ಟ ಉದ್ದೇಶಗಳನ್ನ ಸಾಧಿಸುವುದಕ್ಕಾಗಿ ಇತರ ವ್ಯಕ್ತಿಗಳಿಂದ ಅಥವಾ ಅವರ ಸಹಾಯದಿಂದ ಕಾರ್ಯ ಮಾಡಿಸಿಕೊಳ್ಳುವಂತ ಒಂದು ಕಲೆಗೆ ನಿರ್ವಹಣೆ ಎಂದು ಕರೆಯುತ್ತೇವೆ. ನಿರ್ವಹಣೆ ಅನ್ನತಕ್ಕಂಥದ್ದು ಒಂದು ವ್ಯವಹಾರ ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನ ನಿರ್ವಹಿಸುವಂತ ಜವಾಬ್ದಾರಿ ಇರ್ತದೆ. ಸೊ ಹಾಗಾಗಿ ಆ ಎಲ್ಲ ಕೆಲಸ ಕಾರ್ಯಗಳನ್ನ ಒಬ್ಬ ವ್ಯಕ್ತಿಯಿಂದ ಮಾತ್ರ ನಿರ್ವಹಿಸುವುದು ಅಸಾಧ್ಯವಾಗಿರ್ತಕ್ಕಂಥ ಕೆಲಸ. ಹಾಗಾಗಿ ಹಲವಾರು ವ್ಯಕ್ತಿಗಳ ಸಹಾಯವನ್ನ ಪಡೆದುಕೊಂಡು ಆ ಎಲ್ಲ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಹೋಗೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನಿರ್ವಹಣೆ ಅಥವಾ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾಗಿತ್ತು ಅಂತಂದ್ರೆ ಕಾಲೇಜ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಇನ್ನು ಹಲವಾರು ಇನ್ಸ್ಟಿಟ್ಯೂಷನ್ಸ್ ಗಳಾಗಿರ್ಬೋದು. ಇವ್ ಎಲ್ಲದಕ್ಕೂ ಮೇನ್ ಆಗಿ ಏನ್ ಬೇಕಾಗುತ್ತೆ, ನಿರ್ವಹಣೆ ಅನ್ನೋದು ಬೇಕಾಗುತ್ತೆ. ಯಾಕಂತಂದ್ರೆ ಒಂದು ಸಂಸ್ಥೆ ಬೆಳವಣಿಗೆ ಹೊಂದಬೇಕು ಮುಂದಿನ ದಿನಮಾನಗಳಲ್ಲಿ ಅಂತಂದಾಗ ಆ ಒಂದು ಸಂಸ್ಥೆಯ ಮ್ಯಾನೇಜ್ಮೆಂಟ್ ಸರಿಯಾಗಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿದಾಗ ಆ ಒಂದು ಸಂಸ್ಥೆ ಉನ್ನತ ಮಟ್ಟಕ್ಕೆ ಇರುತ್ತೆ ಅಂತ ಹೇಳ್ಬೋದು. ಇವಾಗ ಒಂದು ಕಾಲೇಜನ್ನ ತಗೊಂಡ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಸರಿಯಾಗಿ, ಆಡಳಿತ ವ್ಯವಸ್ಥೆ ಸರಿಯಾಗಿ ಆಡಳಿತ ವರ್ಗದವರು ಸರಿಯಾಗಿದ್ರ ಅಂತಂದ್ರ ಅವ್ರು ಏನ್ ಮಾಡ್ತಾರೆ, ಸರಿಯಾಗಿರ್ತಕ್ಕಂಥ ಪ್ರಿನ್ಸಿಪಲ್ಸ್ ಅನ್ನ ಅಪಾಯಿಂಟ್ ಮಾಡ್ತಾರ. ಸೊ ಆ ಪ್ರಿನ್ಸಿಪಲ್ಸ್ ಏನ್ ಮಾಡ್ತಾರ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಲೆಕ್ಚರರ್ಸ್ ಅನ್ನ ಅಪಾಯಿಂಟ್ ಮಾಡ್ತಾರ. ಹಾಗಾಗಿ ಅವರೆಲ್ಲರೂ ಸಹಿತ ತಮ್ಮ ತಮ್ಮ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದಾಗ ಏನಾಗುತ್ತೆ ಅಂತಂದ್ರೆ ಆ ಒಂದು ಕಾಲೇಜು ಸಕ್ಸಸ್ಫುಲ್ ಆಗಿ ರನ್ ಆಗುತ್ತೆ ಅಂತ ಹೇಳ್ಬೋದು. ಈಗ ನಾವು ನಿರ್ವಹಣೆ ಹಂತಗಳು ಎಂದರೇನು ಎಂಬುದನ್ನ ನೋಡೋಣ. ಒಂದು ಸಂಸ್ಥೆಯಲ್ಲಿ ಯಾರಿಗೆ ಎಷ್ಟು ಅಧಿಕಾರವಿದೆ, ಅವರ ಹೊಣೆಗಾರಿಕೆಗಳೇನು ಮತ್ತು ಯಾರು ಯಾರಿಗೆ ಆಜ್ಞಾಪನೆಗಳನ್ನ ನೀಡಬೇಕು ಎಂಬುದನ್ನ ನಿರ್ಧರಿಸುವಂತಹ ಶ್ರೇಣಿಗೆ ನಾವು ನಿರ್ವಹಣಾ ಹಂತಗಳು ಅಂತ ಕರಿತೀವಿ. ಈ ನಿರ್ವಹಣಾ ಹಂತಗಳಂತಂದ್ರೆ ಒಂದು ಸಂಸ್ಥೆಯಲ್ಲಿ ಯಾರಿಗೆ ಎಷ್ಟು ಅಧಿಕಾರವಿದೆ ಮತ್ತು ಯಾರು ಯಾರ ಆಜ್ಞಾಪನೆಗಳನ್ನ ಪಾಲಿಸಬೇಕು ಮತ್ತು ಯಾರು ಯಾರಿಗೆ ಜವಾಬ್ದಾರರಾಗಿರಬೇಕು ಎಂಬುದನ್ನ ನಿರ್ಧರಿಸುವಂತ ಅಂಶಗಳಿಗೆ ನಾವೇನೇನ್ ಕರಿತೀವಿ ಅಂತಂದ್ರೆ ಸಾಮಾನ್ಯವಾಗಿ ನಿರ್ವಹಣಾ ಹಂತಗಳು ಅಂತೇಳಿ ಕರಿತೀವಿ. ಅದು ವ್ಯವಹಾರ ಸಂಸ್ಥೆಯ ಗಾತ್ರ ಹೆಚ್ಚಾದಂತೆ ನಿರ್ವಹಣೆ ಹಂತಗಳು ಹೆಚ್ಚಾಗುತ್ತವೆ. ಒಂದು ವೇಳೆ ವ್ಯವಹಾರ ಸಂಸ್ಥೆಯ ಗಾತ್ರ ಕಡಿಮೆ ಆದಂತೆ ನಿರ್ವಹಣೆ ಹಂತಗಳು ಕಡಿಮೆ ಆಗುತ್ತವೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಇವಾಗ ಒಂದು ದೊಡ್ಡ ಆರ್ಗನೈಸೇಷನ್ ಐತಿ ಅಂತಂದಾಗ ಅಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತ ಜವಾಬ್ದಾರಿ ಇರ್ತದೆ. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಾಗ್ತಾವ ಅಂತಂದ್ರೆ ಜಾಸ್ತಿ ಆಗ್ತಾವ. ಅದೇ ರೀತಿ ಒಂದು ಸಣ್ಣ ಆರ್ಗನೈಸೇಷನ್ ಐತೆ ಅಂತಂದಾಗ ಅಥವಾ ಒಂದು ಸಣ್ಣ ಕಂಪನಿ ಐತಪ್ಪ ಅಂತಂದಾಗ ಅಲ್ಲಿ ಏನಾಗ್ತತಿ, ನಿರ್ವಹಣೆ ಹಂತಗಳು ಏನಾಗ್ತಾವು, ಕಡಿಮೆ ಆಗ್ತಾ ಬರ್ತಾವ. ಸೊ ನಾವು ಸಾಮಾನ್ಯವಾಗಿ ನಿರ್ವಹಣೆ ಹಂತಗಳನ್ನ 3 ವಿಧಗಳಾಗಿ ವಿಂಗಡಿಸಬಹುದು. ಅದರಲ್ಲಿ ಮೊದಲನೇದು ಉನ್ನತ ಹಂತದ ನಿರ್ವಹಣೆ, ಎರಡನೇದು ಮಧ್ಯಮ ಹಂತದ ನಿರ್ವಹಣೆ, ಇನ್ನು ಮೂರನೇದು ಕೆಳ ಹಂತದ ನಿರ್ವಹಣೆ. ನಾವು ಯಾವುದೇ ಒಂದು ಆರ್ಗನೈಸೇಷನ್ ಅನ್ನು ತಗೊಂಡಾಗ ಈ 3 ಹಂತಗಳನ್ನ ನಾವು ಸಾಮಾನ್ಯವಾಗಿ ಅಲ್ಲಿ ಕಾಣ್ತೇವೆ. ಸೊ ಉನ್ನತ ಹಂತದಲ್ಲಿ ಯಾರೆಲ್ಲ ವ್ಯಕ್ತಿಗಳು ಕಂಡು ಬರ್ತಾರಂತಂದ್ರ ನಿರ್ದೇಶಕ ಮಂಡಳಿ ಆಗಿರ್ಬೋದು, ಮುಖ್ಯ ನಿರ್ವಹಣಾ ಅಧಿಕಾರಿ ಆಗಿರ್ಬೋದು, ವ್ಯವಸ್ಥಾಪಕ ನಿರ್ದೇಶಕರಾಗಿರ್ಬೋದು, ಅದೇ ರೀತಿ ಅಧ್ಯಕ್ಷರಾಗಿರ್ಬೋದು. ಈ ಎಲ್ಲ ಒಂದು ಮೇನ್ ಅಥಾರಿಟಿ ಹೊಂದಿರತಕ್ಕಂಥ ವ್ಯಕ್ತಿಗಳು ಅಥವಾ ಮೇನ್ ಡಿಸಿಷನ್ ಮೇಕಿಂಗ್ ಪವರ್ ಯಾರ ಕಡೆ ಇರುತ್ತೆ ಅಂತಂದ್ರ ಉನ್ನತ ಹಂತದ ವ್ಯವಸ್ಥಾಪಕರಲ್ಲಿ ಇರ್ತತಿ ಅಂತ ಹೇಳ್ಬೋದು. ಈ ಉನ್ನತ ಹಂತದ ವ್ಯವಸ್ಥಾಪಕರ ಕಾರ್ಯ ಏನಾಗಿರ್ತದೆ ಅಂದ್ರ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಯೋಜನೆಯನ್ನ ರೂಪಿಸುವುದಾಗಿರ್ಬೋದು, ನೀತಿಗಳನ್ನ ರೂಪಿಸುವುದಾಗಿರ್ಬೋದು, ಅದೇ ರೀತಿ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಸ್ಟ್ರಾಟಜೀಸ್ ಗಳನ್ನ, ತಂತ್ರಗಳನ್ನ ರೂಪಿಸುವಂತ ಕೆಲಸ ಕಾರ್ಯವನ್ನ ಯಾರು ಮಾಡ್ತಾರಂದ್ರ ಈ ಉನ್ನತ ಹಂತದ ನಿರ್ವಾಹಕರು ಮಾಡ್ತಾರ ಅಂತ ಹೇಳ್ಬೋದು. ಇನ್ನು ಇವರ ಕೆಳಗಡೆ ಬರ್ತಕ್ಕಂಥದ್ದು ಮಧ್ಯಮ ಹಂತದ ನಿರ್ವಹಣೆ. ಮಧ್ಯಮ ಹಂತದ ನಿರ್ವಹಣೆಯು ಉನ್ನತ ಹಂತ ಮತ್ತು ಕೆಳ ಹಂತದ ನಿರ್ವಹಣೆಯ ನಡುವೆ ಒಂದು ಕೊಂಡಿಯಂತೆ ಕೆಲಸ ಕಾರ್ಯಗಳನ್ನ ನಿರ್ವಹಿಸುವಂತ ಜವಾಬ್ದಾರಿ ಯಾರ್ದಾಗಿರ್ತದೆ ಅಂದ್ರೆ ಮಧ್ಯಮ ಹಂತದ ನಿರ್ವಾಹಕರದಾಗಿರ್ತದೆ. ಈ ಮಧ್ಯಮ ಹಂತದ ನಿರ್ವಹಣೆಯಲ್ಲಿ ಯಾರೆಲ್ಲ ವ್ಯಕ್ತಿಗಳು ಕಂಡು ಬರ್ತಾರ ಅಂತಂದ್ರ ಇಲ್ಲಿ ಉಪ ವ್ಯವಸ್ಥಾಪಕರು ಅಂತ ಕರಿತೀವಿ. ಆಲ್ ಡಿಪಾರ್ಟ್ಮೆಂಟ್ಸ್ ಹೆಡ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಡಿಪಾರ್ಟ್ಮೆಂಟಿನ ಹೆಡ್ಗಳು ಎಲ್ಲಿ ಕಂಡು ಬರ್ತಾರ ಅಂತಂದ್ರೆ ಮಧ್ಯಮ ಹಂತದ ನಿರ್ವಹಣೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಹಣಕಾಸು, ಉತ್ಪಾದನೆ ಹಾಗೂ ಮಾರಾಟದಂತಹ ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲಿ ಕಂಡು ಬರ್ತಾರ ಅಂತಂದ್ರ ಈ ಒಂದು ಮಧ್ಯಮ ಹಂತದ ನಿರ್ವಹಣೆಯಲ್ಲಿ ಕಂಡು ಬರ್ತಾರ ಅಂತ ಹೇಳ್ಬೋದು. ಮಧ್ಯಮ ಹಂತವು ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಹಂತವಾಗೈತಿ ಅಂತ ಹೇಳ್ಬೋದು. ಯಾಕಂತಂದ್ರ ಇದು ಕೆಳ ಹಂತ ಮತ್ತು ಉನ್ನತ ಹಂತದ ನಡುವೆ ಒಂದು ಕೊಂಡಿಯಂತೆ ಕೆಲಸ ಕಾರ್ಯಗಳನ್ನ ನಿರ್ವಹಿಸುವುದರ ಜೊತೆಗೆ
ಕೆಳ ಹಂತದ ನೌಕರರಲ್ಲಿ ಏನಾದ್ರೂ ಸಮಸ್ಯೆಗಳು ಉಂಟಾದ್ರೆ ಅವುಗಳನ್ನ ಬಗೆಹರಿಸುವಂತ ಕೆಲಸವನ್ನ ಯಾರು ಮಾಡ್ತಾರ ಅಂತಂದ್ರೆ ಅದು ಮಧ್ಯಮ ಹಂತದ ನಿರ್ವಾಹಕರು ಮಾಡ್ತಾರ ಅಂತ ಹೇಳ್ಬಹುದು. ಇನ್ನು ಮಧ್ಯಮ ಹಂತದ ನಂತರ ಬರುವಂತದ್ದು ಕೆಳ ಹಂತ ಅಥವಾ ಕೆಳ ಹಂತದ ನಿರ್ವಹಣೆ ಅಂತ ಕರಿತೀವಿ. ಈ ಕೆಳ ಹಂತದ ನಿರ್ವಹಣೆಯಲ್ಲಿ ಯಾರೆಲ್ಲ ವ್ಯಕ್ತಿಗಳು ಕಂಡು ಬರ್ತಾರೆ ಅಂತಂದ್ರೆ ಮೇಲ್ವಿಚಾರಕರಾಗಿರ್ಬೋದು, ಫೋರ್ಮನ್ಗಳಾಗಿರ್ಬೋದು ಹಾಗೂ ಪರಿವೀಕ್ಷಣಾಧಿಕಾರಿಗಳನ್ನ ಕರಿತೀವಿ ನಾವು. ಅವರೆಲ್ಲ ಎಲ್ಲಿ ಕಂಡು ಬರ್ತಾರೆ ಅಂದ್ರೆ ಈ ಕೆಳ ಹಂತದ ನಿರ್ವಹಣೆಯಲ್ಲಿ ಕಂಡು ಬರ್ತಾರೆ. ಈ ಕೆಳ ಹಂತದ ನಿರ್ವಹಣೆಯಲ್ಲಿ ಇವರೆಲ್ಲ ವರ್ಕರ್ಸ್ ಗಳಿಂದ ಮೇನ್ ಕಾರ್ಯವನ್ನ ತಗೊಳ್ಳುವಂತ ಜವಾಬ್ದಾರಿ ಯಾರೆಲ್ಲ ಇರ್ತದೆ ಅಂದ್ರೆ ಕೆಳ ಹಂತದ ನಿರ್ವಾಹಕರೆಲ್ಲ ಆಗಿರ್ತದೆ. ಈ ಒಂದು ವರ್ಕರ್ಗೆ ಏನಾದ್ರೂ ಪ್ರಾಬ್ಲಮ್ ಉಂಟಾಗೈತಿಪ್ಪ ಅಂದ್ರೆ, ಕಾರ್ಮಿಕರಿಗೆ ಏನಾದ್ರೂ ಸಮಸ್ಯೆ ಉಂಟಾಗೈತಿ ಅಂತಂದ್ರೆ ಅವ್ರು ಮೊದಲು ಯಾರ ಕಡೆ ಹೋಗ್ತಾರ, ಕೆಳ ಹಂತದ ನಿರ್ವಾಹಕರು ಅಥವಾ ಸೂಪರ್ವೈಸರ್ಸ್ ಅಂತ ಕರಿತೀವಿ, ಅವ್ರ ಕಡೆ ಹೋಗ್ತಾರ. ಯಾಕಂತಂದ್ರ ಸೂಪರ್ವೈಸರ್ಸ್ ಅಥವಾ ಮೇಲ್ವಿಚಾರಕರು ಅವ್ರಿಗೆ ಡೈಲಿ ಏನಾಗಿರ್ತಾರ, ಟಚ್ ಅಲ್ಲಿ ಇರ್ತಾರ. ಸೊ ಹಾಗಾಗಿ ಅವ್ರ ಏನ ಸಮಸ್ಯೆ ವರ್ಕರ್ಸ್ ಗಳಲ್ಲಿ ಅಥವಾ ಕಾರ್ಮಿಕರಲ್ಲಿ ಏನೇ ಸಮಸ್ಯೆ ಉಂಟಾದ್ರೆ ಅವ್ರ ಮೊದಲು ಕಾಂಟ್ಯಾಕ್ಟ್ ಮಾಡ್ಬೇಕಾಗಿರೋದು ಕೆಳ ಹಂತದ ನಿರ್ವಾಹಕರನ್ನ. ಸೊ ಆ ಕೆಳ ಹಂತದ ನಿರ್ವಾಹಕರಲ್ಲಿ ಸಹಿತ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗದೆ ಹೋಗಿತ್ತು ಅಂತಂದ್ರೆ ಕೆಳ ಹಂತದ ನಿರ್ವಾಹಕರು ಆ ಒಂದು ಸಮಸ್ಯೆಯನ್ನ ಮಧ್ಯಮ ಹಂತದ ನಿರ್ವಾಹಕರಿಗೆ ತಲುಪಿಸುವಂತ ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಸೊ ಅದು ಮಧ್ಯಮ ಹಂತದ ನಿರ್ವಾಹಕರು ಆ ಸಮಸ್ಯೆಗೆ ಪರಿಹಾರವನ್ನ ನೀಡ್ಲಿಕ್ಕೆ ಆದ್ರೆ ಆ ಸಮಸ್ಯೆನ ಅಲ್ಲೇ ಬಗೆಹರಿಸ್ತಾರೆ. ಇಲ್ಲಪ್ಪ ಅವರಲ್ಲಿಯೂ ಸಹಿತ ಆ ಒಂದು ಸಮಸ್ಯೆ ಹರಿತಾ ಇಲ್ಲ ಅಂತಂದಾಗ ಅದನ್ನ ಉನ್ನತ ಹಂತಕ್ಕೆ ತಲುಪಿಸುವಂತ ಕೆಲಸವನ್ನ ಯಾರು ಮಾಡ್ತಾರೆ ಅಂದ್ರೆ ಮಧ್ಯಮ ಹಂತದ ನಿರ್ವಾಹಕರು ಮಾಡ್ತಾರೆ. ಕಂಪನಿಯ ಯಾವುದೇ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಉನ್ನತ ಹಂತದ ನಿರ್ವಹಣೆಯಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಸೊಲ್ಯೂಷನ್ ಸಿಗುತ್ತೆ. ಯಾಕಂತಂದ್ರ ಆ ಒಂದು ಕಂಪನಿಗೆ ಬೇಕಾಗಿರ್ತಕ್ಕಂತ ಯೋಜನೆಯನ್ನ ಹಾಗೂ ನೀತಿ ಧೋರಣೆಗಳನ್ನ ರೂಪಿಸುವಂತ ಕೆಲಸವನ್ನ ಯಾರು ಮಾಡಿರ್ತಾರೆ ಅಂದ್ರೆ ಉನ್ನತ ಹಂತದ ನಿರ್ವಾಹಕರುಗಳು ಮಾಡ್ತಾರೆ. ಸೊ ಹಾಗಾಗಿ ಪ್ರತಿಯೊಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇಲ್ಲಿ ಇವರು ಉನ್ನತ ಹಂತದ ನಿರ್ವಾಹಕರುಗಳು ಅಥವಾ ಉನ್ನತ ಹಂತದ ವ್ಯವಸ್ಥಾಪಕ ಮಂಡಳಿಗಳು ನೀಡ್ತಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಕೆಳ ಹಂತ ಮತ್ತು ಮಧ್ಯಮ ಹಂತದಕ್ಕಿಂತ ಉನ್ನತ ಕ್ವಾಲಿಫೈಡ್ ಹೊಂದಿರತಕ್ಕಂಥವ್ರು, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಟ್ಯಾಲೆಂಟೆಡ್ ಪರ್ಸನ್ಸ್, ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಎಲ್ಲಿ ಕಂಡು ಬರ್ತಾರೆ ಅಂತಂದ್ರೆ ಉನ್ನತ ಹಂತದ ನಿರ್ವಹಣೆಯಲ್ಲಿ ಕಂಡು ಬರ್ತಾರೆ ಅಂತ ಹೇಳ್ಬೋದು. ಈ ಪ್ರತಿಯೊಂದು ಹಂತವು ಸಹಿತ ಒಂದಕ್ಕೊಂದು ಏನಾಗಿರ್ತಾವೋ ಇಂಟರ್ಲಿಂಕ್ಡ್ ಇರುವುದರಿಂದ ಪ್ರತಿಯೊಂದು ಹಂತವು ಇನ್ನೊಂದು ಹಂತದ ಆಜ್ಞೆ ಆದೇಶಗಳನ್ನ ಪಾಲಿಸಿಕೊಂಡು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದಾಗ ಆ ಒಂದು ವ್ಯವಹಾರ ಸಂಸ್ಥೆ ಒಂದು ಅದ್ಭುತ ರೀತಿಯಲ್ಲಿ ಬೆಳವಣಿಗೆಯನ್ನ ಹೊಂದತಿ ಅಂತ ಹೇಳ್ಬಹುದು. ಸೊ ಈ ಒಂದು ನಿರ್ವಹಣಾ ಹಂತಗಳು ಈ ರೀತಿಯಾಗಿದ್ದಾವೆ. ಈ ನಿರ್ವಹಣಾ ಹಂತದಲ್ಲಿ ಅಧಿಕಾರವು ಯಾವ ರೀತಿಯಾಗಿ ಕಂಡು ಬರ್ತದೆ ಅಂತಂದ್ರೆ ಅಧಿಕಾರವು ಕೆಳಮುಖವಾದ ಚಲನೆಯನ್ನ ಹೊಂದಿರುತ್ತದೆ. ಯಾಕಂತಂದ್ರ ಇಲ್ಲಿ ಹೆಚ್ಚಿನ ಅಧಿಕಾರವನ್ನು ಹೊಂದಿದ್ದವರು ಯಾರಂತಂದ್ರೆ ಅಧಿಕಾರವು ಹೆಂಗಿರ್ತದೆ ಅಂದ್ರೆ ಕೆಳಮುಖ ಚಲನೆಯನ್ನು ಹೊಂದಿರ್ತದೆ. ಯಾಕಂತಂದ್ರೆ ಅತಿ ಹೆಚ್ಚು ಅಧಿಕಾರವನ್ನು ಹೊಂದಿದಂತ ವ್ಯಕ್ತಿಗಳು ಯಾರಂತಂದ್ರೆ ಉನ್ನತ ಹಂತದ ನಿರ್ವಾಹಕರು. ಅವರಿಗಿಂತ ಸ್ವಲ್ಪ ಪ್ರಮಾಣದ ಅಲ್ಲಿ ಅವರ ಅಧಿಕಾರವನ್ನ ಕೆಲವೊಂದಿಷ್ಟು ಏನ್ ಮಾಡಿರ್ತಾರೆ ಅಂತಂದ್ರೆ ಮಧ್ಯಮ ಹಂತದ ನಿರ್ವಾಹಕರಿಗೆ ಅವ್ರು ಏನ್ ಮಾಡಿರ್ತಾರೆ, ವಹಿಸಿಕೊಟ್ಟಿರ್ತಾರೆ. ಸೊ ಹಾಗಾಗಿ ಮಧ್ಯಮ ಹಂತದ ನಿರ್ವಾಹಕರು ಸಹಿತ ತಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಅಧಿಕಾರವನ್ನು ಯಾರಿಗೆ ವಹಿಸಿಕೊಟ್ಟಿರ್ತಾರೆ, ಕೆಳ ಹಂತದ ನಿರ್ವಾಹಕರಿಗೆ ವಹಿಸಿಕೊಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ಅಧಿಕಾರವು ಕೆಳಮುಖ ಚಲನೆಯನ್ನ ಹೊಂದಿರ್ತದೆ. ಅದೇ ರೀತಿ ಜವಾಬ್ದಾರಿಯು ಮೇಲ್ಮುಖ ಚಲನೆಯನ್ನ ಹೊಂದಿರ್ತೈತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೆಳ ಹಂತದ ನಿರ್ವಾಹಕರು ಯಾರ ಆದೇಶ ಅಥವಾ ಆಜ್ಞಾಪನೆಗಳನ್ನ ಪಾಲಿಸ್ಬೇಕಂದ್ರ ಮಧ್ಯಮ ಹಂತದ ನಿರ್ವಾಹಕರ ಆದೇಶಗಳನ್ನ ಪಾಲಿಸಬೇಕು. ಸೊ ಕೆಳ ಹಂತದ ನೌಕರರು ಯಾರಿಗೆ ಜವಾಬ್ದಾರಾಗಿರ್ಬೇಕು, ಮಧ್ಯಮ ಹಂತದ ನಿರ್ವಾಹಕರಿಗೆ ಜವಾಬ್ದಾರಾಗಿರ್ಬೇಕು. ಸೊ ಅದೇ ರೀತಿ ಮಧ್ಯಮ ಹಂತದ ನಿರ್ವಾಹಕರುಗಳು ಅಥವಾ ನೌಕರರು ಯಾರಿಗೆ ಜವಾಬ್ದಾರಾಗಿರ್ಬೇಕಂದ್ರೆ ಉನ್ನತ ಹಂತದ ವ್ಯವಸ್ಥಾಪಕರಿಗೆ ಅಥವಾ ನಿರ್ದೇಶಕ ಮಂಡಳಿಯವರಿಗೆ ಏನಾಗಿರ್ಬೇಕು, ಜವಾಬ್ದಾರಿಯಾಗಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕಾಗುತ್ತೆ. ಉನ್ನತ ಹಂತದ ನಿರ್ದೇಶಕರುಗಳು ನೀಡಿರ್ತಕ್ಕಂತ ಎಲ್ಲ ನೀತಿ ನಿಯಮಗಳನ್ನ ಹಾಗೂ ಧೋರಣೆಗಳನ್ನ ಜಾರಿಗೆ ತರುವಂತಹ ಕೆಲಸ ಕಾರ್ಯ ಯಾರಾಗಿರ್ತತಿ ಅಂತಂದ್ರ ಮಧ್ಯಮ ಹಂತದ ನಿರ್ವಾಹಕರಾಗಿರ್ತತಿ ಅಂತ ಹೇಳ್ಬೋದು. ಅದೇ ರೀತಿ ಮಧ್ಯಮ ಹಂತದ ನಿರ್ವಾಹಕರು ವಹಿಸಿದಂತ ಕೆಲಸ ಕಾರ್ಯಗಳನ್ನ ನಿರ್ವಹಿಸುವಂತಹ ಜವಾಬ್ದಾರಿ ಕೆಳ ಹಂತದ ನೌಕರರಿಗಾಗಿರ್ತತಿ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಜವಾಬ್ದಾರಿಯು ಮೇಲ್ಮುಖವಾಗಿ ಚಲನೆಯನ್ನ ಹೊಂದಿರ್ತತಿ. ಈಗ ಇದನ್ನ ಒಂದು ಸಂಕ್ಷಿಪ್ತವಾಗಿ ಒಂದು ಎಕ್ಸಾಂಪಲ್ ಮೂಲಕ ಮ್ಯಾನೇಜ್ಮೆಂಟ್ ಏನು ಅಂದ್ರೆ ಏನೆಂಬುದನ್ನ ಹೇಳ್ಬೇಕಾಗಿತ್ತು ಅಂತಂದ್ರ ಮ್ಯಾನೇಜ್ಮೆಂಟ್ ಅನ್ನುವುದು ಒಂದು ಅದ್ಭುತವಾದ ಸಂಗೀತವಾಗೈತಿ ಅಂತ ಹೇಳ್ಬಹುದು. ಅದ್ಭುತವಾದ ಸಂಗೀತ ಯಾವಾಗ ರಚನೆ ಆಕೈತಿ ಅಂತಂದ್ರೆ ಆಲ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇನ್ ರೈಟ್ ಟೈಮ್ ಒಳಗ ನಾವೇನ್ ಮಾಡಿದಾಗ ರೈಟ್ ಟೈಮ್ ಒಳಗಡೆ ಅವುಗಳನ್ನ ನುಡಿಸಿದಾಗ ಒಂದು ಅದ್ಭುತವಾದ ಮ್ಯೂಸಿಕ್ ಹೊರಹೊಮ್ಮತತಿ ಅಂತ ಹೇಳ್ಬೋದು. ಸೊ ಯಾಕಂತಂದ್ರೆ ತಬಲವನ್ನ ಸರಿಯಾದ ಸಮಯಕ್ಕೆ ಬಾರಿಸಿದಾಗ ಹಾಗೂ ಕೊಳಲನ್ನ ಸರಿಯಾದ ಸಮಯಕ್ಕೆ ಊದಿದಾಗ ಹಾಗೂ ವೀಣೆಯನ್ನ ಸರಿಯಾದ ಸಮಯಕ್ಕೆ ನುಡಿಸಿದಾಗ ಒಂದು ಅದ್ಭುತವಾಗಿರ್ತಕ್ಕಂಥ ಮ್ಯೂಸಿಕ್ ಹೊರಹೊಮ್ಮತತಿ. ಅದೇ ರೀತಿ
ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ನೌಕರರು ತಮಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿಯನ್ನ ಸರಿಯಾದ ಸಮಯದಲ್ಲಿ ನಿರ್ವಹಿಸಿದಾಗ ಆ ಒಂದು ವ್ಯವಹಾರ ಸಂಸ್ಥೆ ಲಾಭವನ್ನ ಗಳಿಸುತ್ತೆ ಅಂತ ಹೇಳ್ಬೋದು. ಹಾಗಾಗಿ ವ್ಯವಹಾರ ಸಂಸ್ಥೆಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವಂತ ಪ್ರತಿಯೊಬ್ಬ ನೌಕರರು ತಮ್ಮದೇ ಆಗಿರ್ತಕ್ಕಂಥ ಒಂದು ಮಹತ್ವವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ದಿಸ್ ಈಸ್ ಆಲ್ ಅಬೌಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಮೆಂಟ್. ಅಂಡ್ ನಿಮ್ಗೇನಾದ್ರೂ ಈ ಒಂದು ಸೆಷನ್ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಥ್ಯಾಂಕ್ ಯು.